ಅಯೋಧ್ಯ ಹಾಗೂ ಕಾಶಿಯ ನಂತರ ಎಲ್ಲರ ಗಮನ ಸೆಳೀತಾ ಇದ್ದಂತಹ ಮತ್ತೊಂದು ಜಾಗ, ಮತ್ತೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅಂದ್ರೆ ಅದು ಮಥುರಾ. ಹಾಗಾದ್ರೆ ಮಥುರಾ ಸರದಿನ ಈಗ ಅನ್ನೋದು ಪ್ರಶ್ನೆ. ಮಥುರಾ ದೇಗುಲವನ್ನ ಔರಂಗಜೇಬ್ ಧ್ವಂಸಗೊಳಿಸ್ತಾ ದೇವಾಲಯವನ್ನ ಕೆಡವಿ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಾಣ ಮಾಡಿದ ಅಂತ ಆರ್ಟಿಐ ಅರ್ಜಿಯೊಂದಕ್ಕೆ ಭಾರತೀಯ ಪುರಾತತ್ವ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಮಥುರೆ ಇದು ವಿಷ್ಣುವಿನ ಅವತಾರ, ಭಗವಾನ್ ಶ್ರೀಕೃಷ್ಣನ ಜನ್ಮಸ್ಥಾನ. ಹೀಗಾಗಿ ಅಯೋಧ್ಯೆಯಲ್ಲಿ ಹೇಗೆ ನಾವು ಮಂದಿರ ಕಟ್ಟಿದ್ವೋ ಹಾಗೆ ಇಲ್ಲೂ ಕೂಡ ನಮಗೆ ಮಂದಿರ ಬೇಕು, ಮಸೀದಿ ಇರೋ ಜಾಗದಲ್ಲಿ ಅಂತ ಹೇಳಿ ಜನಪ್ರಿಯ ಘೋಷವಾಕ್ಯಗಳನ್ನ ಮೊಳಗಿಸಿಕೊಂಡು ಶತಮಾನಗಳಿಂದ ಕೂಡ ಬರಲಾಗ್ತಾ ಇದೆ. ಈಗ ಆರ್ಟಿಐನಿಂದ ಮಾಹಿತಿ ತೆಗೆದಿರುವಂತಹ ಒಬ್ಬ ವ್ಯಕ್ತಿಯ ಆರ್ಟಿಐನಲ್ಲಿ ಇರುವಂತಹ ಅಂಶಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 1670ರಲ್ಲಿ ಮಸೀದಿ ನಿರ್ಮಾಣಕ್ಕೆ ದೇವಸ್ಥಾನವನ್ನ ನಾಶ ಪಡಿಸಲಾಯಿತು ಅಂತ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಇದೆ ಡಾಕ್ಯುಮೆಂಟ್ ಅಲ್ಲಿ. ಈ ಮೊದಲು ಇಲ್ಲಿ ಕೇಶವ ದೇವನ ದೇವಸ್ಥಾನ ಅಸ್ತಿತ್ವದಲ್ಲಿತ್ತು. 39 ಸ್ಮಾರಕಗಳ ಗುಂಪಿನಲ್ಲಿ ಕೃಷ್ಣನ ಜನ್ಮಭೂಮಿ ದೇವಾಲಯದ ಸಂಕೀರ್ಣವು 37ನೇ ಸ್ಥಾನದಲ್ಲಿತ್ತು ಅನ್ನುವಂತಹ ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಔರಂಗಜೇಬನು ಕ್ರಿಸ್ತಶಕ 1670ರಲ್ಲಿ ಮಥುರಾದ ಕೇಶವ ದೇವನ ದೇಗುಲವನ್ನ ನಾಶ ಮಾಡೋದಕ್ಕೆ ಆದೇಶಿಸಿದ ಅಂತ ಕೂಡ ಉಲ್ಲೇಖಿಸಲಾಗಿದೆ. ಅದರ ನಂತರ ಅಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಿಸಲಾಯಿತು. ಶಾಹಿ ಈದ್ಗಾ ಮಸೀದಿಯಲ್ಲಿ ಔರಂಗಜೇಬ ನಮಾಜ್ ಮಾಡ್ತಾ ಇದ್ದ ಅಂತ ನಂಬಲಾಗಿದೆ. ಕೊಡ್ತಾರೆ ಶಬೀರ್, ಅಯೋಧ್ಯ ಕಿ ತಯಾರಿ ಹೈ, ಕಾಶಿ ಮಥುರಾ ಬಾಕಿ ಹೇ ಅನ್ನುವಂತಹ ಜನಪ್ರಿಯ ಘೋಷವಾಕ್ಯ ಮೊಳಗ್ತಾ ಇತ್ತು. ಅದರ ಬೆನ್ನಲ್ಲೇ ಪೂರಕವಾದಂತಹ ಬೆಳವಣಿಗೆಗಳ ಬೆನ್ನಲ್ಲೇ ಈ ವರದಿಯಲ್ಲಿ ಏನೇನು ಅಂಶಗಳು ಉಲ್ಲೇಖ ಆಗ್ತಾ ಇದೆ ಅಂತ. ಮಮತಾ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ಬಳಿಕ ಕಾಶಿ ವಿಶ್ವನಾಥ ಜ್ಞಾನವ್ಯಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸಿದ್ವಿ. ಇತ್ತೀಚೆಗೆ ಎಎಸ್ಐ ವರದಿ ಕೂಡ ಬಂದಿತ್ತು. ಅಲ್ಲಿ ಹಿಂದೆ 16ನೇ ಶತಮಾನದಲ್ಲಿ ಅತಿ ದೊಡ್ಡ ಮಂದಿರ ಇತ್ತು ಅನ್ನುವಂಥದ್ದನ್ನ ಭಾರತೀಯ ಪುರಾತತ್ವ ಇಲಾಖೆ ಹೇಳಿತ್ತು. ಈಗ ಅದೇ ಆಯಾಮದಲ್ಲಿ ಮತ್ತೊಂದು ವರದಿ ಏನು ಶಾಹಿ ಈದ್ಗಾ ಮೈದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೊರಗಡೆ ಬಂದಿರುವಂತದ್ದು. ಕೃಷ್ಣ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೈನ್ಪುರಿ ನಿವಾಸಿ ಅಜಯ್ ಪ್ರತಾಪ್ ಸಿಂಗ್ ಎನ್ನುವಂತವರು ಒಂದು ಆರ್ಟಿಐ ಅರ್ಜಿಯನ್ನ ಸಲ್ಲಿಸಿದ್ದು. ಈ ಹಿಂದೆ ಇತಿಹಾಸದಲ್ಲಿ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಉಲ್ಲೇಖಗಳು ಏನಿದಾವೆ ಅನ್ನುವಂಥದ್ರ ಮಾಹಿತಿಯನ್ನ ಅವ್ರು ಕೋರಿದ್ರು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಈಗ ಭಾರತೀಯ ಪುರಾತತ್ವ ಇಲಾಖೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿರುವಂತದ್ದು. ಮುಖ್ಯವಾಗಿ 1670ರಲ್ಲಿ ಇಲ್ಲೂ ಕೂಡ ಮಂದಿರ ಇತ್ತು. ಔರಂಗಜೇಬ ಈ ಒಂದು ಮಂದಿರವನ್ನ ಧ್ವಂಸ ಮಾಡಿ ಅಲ್ಲಿ ಶಾಹಿ ಈದ್ಗಾ ಮೈದಾನವನ್ನ ನಿರ್ಮಾಣ ಮಾಡಲಾಗಿತ್ತು. ಜೊತೆಗೆ ಅವರೇ ಅಲ್ಲಿ ಕೂತು ಪ್ರಾರ್ಥನೆಯನ್ನ ಕೂಡ ಸಲ್ಲಿಸ್ತಾ ಇದ್ರು ಅನ್ನುವಂತ ಮಾಹಿತಿಯನ್ನ ಕೂಡ ಹಂಚಿಕೊಂಡಿರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಮಹತ್ವದ ದಾಖಲೆಯಾಗಿ ಬದಲಾಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.